ಮೂವ್ಮೆಂಟ್ ಡಿಸಾರ್ಡರ್ಸ್ ನಾನೇನು ಹೇಳಿದೆ, ಇದು ಚಲನೆಯ ಅಸ್ವಸ್ಥತೆ ಬಂದು ಅದು ಒಂದು ಲಕ್ಷಣಗಳಿರ್ಬೋದು. ಈ ಲಕ್ಷಣಕ್ಕೆ ಕಾರಣ ಮಾಡುವಂತ ಕಾರಣಗಳು ಹಲವಾರಿದೆ. ಸೊ ಅದರಲ್ಲಿ ಒಂದು ಮುಖ್ಯವಾದ ಕಾರಣ, ಪ್ರಮುಖವಾದ ಕಾರಣ, ಸಾಮಾನ್ಯವಾದ ಕಾರಣ ಅಂದ್ರೆ ನ್ಯೂರೋಡಿಜನರೇಷನ್. ನ್ಯೂರೋಡಿಜನರೇಷನ್ ಏನಪ್ಪಾ, ನರಗಳು ದೌರ್ಬಲ್ಯತೆ ಬರುವಂಥದ್ದು. ಕಾರಣ ಇದರಲ್ಲಿ ಹೆಚ್ಚಿನ ಜನದಲ್ಲಿ ಏನಕ್ಕೆ ಈ ತರ ಆಗುತ್ತೆ ಅನ್ನೋದು ತಿಳಿದಿಲ್ಲದೆ ಇರ್ಬೋದು, ಬಟ್ ಹೆಚ್ಚಾಗಿ ವಯಸ್ಕರಲ್ಲಿ ಕಾಡುವಂತ ಒಂದು ಪ್ರಕಾರ ಇದು ನ್ಯೂರೋಡಿಜನರೇಷನ್. ನಾನು ಉದಾಹರಣೆ ಕೊಡೋದಾದ್ರೆ ಪಾರ್ಕಿನ್ಸನ್ಸ್ ಡಿಸೀಸ್, ನಾ ಆಗ್ಲೇ ಹೇಳಿರೋ ಹಾಗೆ ಪಾರ್ಕಿನ್ಸನ್ಸ್ ಡಿಸೀಸ್ ಒಂದು ಹೆಚ್ಚು ಜನಕ್ಕೆ ಗೊತ್ತಿರುವಂತಹ ಒಂದು ಮೂವ್ಮೆಂಟ್ ಡಿಸಾರ್ಡರ್ ಕಾಯಿಲೆ. ಸೊ ಇದರಲ್ಲಿ ಕೂಡ ನರ ದೌರ್ಬಲ್ಯ ಬರೋದ್ರಿಂದ ಈ ತರ ಕಾರಣ ಹುಟ್ಟಿ ಬರ್ಬೋದು. ಅದಲ್ಲದೆ ಸೊ ಇನ್ನು ಕೆಲವು ಪೇಷಂಟ್ಸ್ಗಳಲ್ಲಿ ಜೆನೆಟಿಕ್ ಕಾಯಿಲೆಗಳು, ಅಂದ್ರೆ ವಂಶ ಪಾರಂಪರವಾಗಿರ್ಬೋದು, ವಂಶ ಪಾರಂಪರ ಇಲ್ಲದೆ ಕೂಡ ಇರಬಹುದು. ಸೊ ಜೆನೆಟಿಕ್ ಕಾರಣಗಳಿಂದ ಬರಬಹುದು. ಕೆಲವೊಂದ್ಸತಿ ಯಾವ್ದಾದ್ರು ಮದ್ದಿನ ಅಥವಾ ಮಾತ್ರೆಗಳ ಸೈಡ್ ಎಫೆಕ್ಟ್ ಆಗಿ ಬರಬಹುದು. ಕೆಲವೊಂದ್ಸತಿ ಏನಾದ್ರು ಇನ್ಫೆಕ್ಷನ್ ಆಗೋದ್ರಿಂದ, ಬ್ರೈನ್ ಅಲ್ಲಿ ಇನ್ಫೆಕ್ಷನ್ ಆಗೋದ್ರಿಂದ ಈ ತರ ಮೂವ್ಮೆಂಟ್ ಡಿಸಾರ್ಡರ್ ಆಗ್ಬಹುದು. ಸ್ಟ್ರೋಕ್, ಲಕ್ವ ಹೊಡೆದು ಅದು ಲಕ್ವ ಹೀಲ್ ಆಗ್ತಿರ್ಬೇಕಾದ್ರೆ, ಇಂಪ್ರೂವ್ ಆಗ್ತಿರ್ಬೇಕಾದ್ರೆ ಈ ತರ ಕೆಲವೊಂದ್ಸತಿ ಮೂವ್ಮೆಂಟ್ ಡಿಸಾರ್ಡರ್ ಶುರು ಆಗ್ಬಹುದು. ತಲೆಗೆ ಪೆಟ್ಟು ಬಿದ್ದಿರೋದ್ರಿಂದ. ಸೊ ಹೀಗೆ ಹಲವಾರು ಕಾರಣಗಳಿಂದ ಈ ಮೂವ್ಮೆಂಟ್ ಡಿಸಾರ್ಡರ್ ಲಕ್ಷಣಗಳು ಕಂಡು ಬರ್ಬೋದು.